ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಜನಾರ್ದನ್ ಮಾಧವನನ್ನು ಅಷ್ಟೊಂದು ದ್ವೇಷಿಸುವುದಕ್ಕೆ ಏಕೆ? ಅದಕ್ಕೆ ಕಾರಣ ಹಳೆ ಪ್ರೇಮ. ಈಗ ಕಿರುತೆರೆ ಯುಗ ಅದ್ದೂರಿತನ, ವೈಭವೀಕರಣ, ಶ್ರೀಮಂತಿಕೆಯನ್ನು ಕಡಿಮೆ ಇಲ್ಲ. ಧಾರಾವಾಹಿ ಲೋಕ ಈಗ ಬೇರೆಯದೇ ರೀತಿಯಲ್ಲಿ ಬೆಳೆದು ನಿಂತಿದೆ. ಸಿನಿಮಾಗೇಕೆ ಆಫರ್ಗಳು ಬೇಕು ಅಂತ ಏನಿಲ್ಲ, ಧಾರಾವಾಹಿ ಅವಕಾಶ ಸಿಕ್ಕರೆ ಇನ್ನು ಖುಷಿ ಎನ್ನುವಂಥ ಮನಸ್ಥಿತಿಯಾಗಿದೆ. ಅದಕ್ಕೆ ತಕ್ಕಂತೆ ಸ್ಟಾರ್ ನಟ ನಟಿಯರು ಕೂಡ ಕಿರುತೆರೆಯತ್ತ ಬಂದಿದ್ದಾರೆ. 80-90ರ ದಶಕದಲ್ಲಿ ಮಿಂಚಿದ್ದಂತೆ ನಟಿಯರು ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು. ಸಿನಿಮಾದಲ್ಲಿ ವಿಲನ್ ಆಗಿ, ಈಗ ಧಾರಾವಾಹಿಗಳಲ್ಲಿ ವಿಲನ್ ಆಗಿದ್ದಾರೆ. ಅಂದು ಪ್ರೀತಿಗಾಗಿ ಅಲೆದವರು ಇಂದು ಬೀಗರ ಸ್ಥಾನದಲ್ಲಿ ನಿಂತಿದ್ದಾರೆ. ಮನೆಯವರ ವಿರೋಧವೇ ಹೆಚ್ಚು. ಶ್ರೀತ ಶುಭಮಸ್ತು ಧಾರಾವಾಹಿಯಲ್ಲಿ ಮಾಧವ್ ಹಾಗೂ ತುಳಸಿ ಇಬ್ಬರು ಉತ್ತಮ ಸ್ನೇಹಿತರಾಗಿದ್ದರು. ವಯಸ್ಸು ಯಾವುದಾದರೇನು, ಜೀವನಕ್ಕೊಬ್ಬ ಸಂಗಾತಿ ಇರಬೇಕು ಎಂಬುದು ದತ್ತನ ಅಭಿಪ್ರಾಯ. ಹೀಗಾಗಿ ಒಳ್ಳೆಯ ಬಾಂಧವ್ಯ ಹೊಂದಿದ್ದ ಉತ್ತಮ ಸ್ನೇಹಿತರಾಗಿದ್ದ ಮಾಧವನ ಮನಸ್ಸಲ್ಲಿ ಅದಾಗಲೇ ಚಿಗುರಿದ್ದ ಪ್ರೀತಿಯನ್ನು ಗಮನಿಸಿದ ದತ್ತ ಇಬ್ಬರಿಗೂ ಮದುವೆ ಮಾಡಿಸಿದರು. ಅದಕ್ಕೆ ಮನೆಯವರೆಲ್ಲ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದರು. ಅಷ್ಟೇ ಯಾಕೆ, ತುಳಸಿ ಮಾಧವನ ಮನೆಯಲ್ಲಿ ನೆಮ್ಮದಿಯೇ ಇಲ್ಲದಂತೆ ನಡೆದುಕೊಳ್ಳುವುದಕ್ಕೆ ಆರಂಭಿಸಿದರು. ಈಗೀಗ ಕೊಂಚ ಸರಿಯಾಗುತ್ತಿದೆ. ದ್ವೇಷಕ್ಕೆ ಮಗಳು ಮದುವೆ ಮುರಿದ ಜನಾರ್ದನ್. ಮಾಧವನಿಗೆ ಉದ್ಯಮದಲ್ಲಿ ದೊಡ್ಡ ಶತ್ರು ಎಂದರೆ ಅದು ಜನಾರ್ದನ್. ಅದಕ್ಕೆ ತಕ್ಕ ಹಾಗೆ ಮಾಧವನ ಮಗ ಅಭಿ ಹಾಗೂ ಜನಾರ್ದನ್ ಮಗಳು ದೀಪಿಕಾ ಪ್ರೀತಿ ಮಾಡುತ್ತಿದ್ದರು. ಮಗನ ನೆಮ್ಮದಿಗಾಗಿ ದ್ವೇಷ ಮರೆತು ಮದುವೆಗೆ ಒಪ್ಪಿಯಾಗಿತ್ತು, ತಯಾರೂ ಆಗಿತ್ತು. ಇನ್ನೇನು ತಾಳಿ ಕಟ್ಟಬೇಕು ಎನ್ನುವಷ್ಟರಲ್ಲಿ ಮಾಧವ ಮತ್ತು ತುಳಸಿ ಮದುವೆ ಬಂದಿದ್ದರು. ಜನಾರ್ದನಿಗೆ ಇದು ಹೆಚ್ಚಿನ ಕೋಪ ತರಿಸಿತ್ತು. ಮಾಧವನ ಜೀವನ ಹಾಳು ಮಾಡುವುದಕ್ಕೆಲ್ಲ ಮಗಳಿಗೆ ಮದುವೆ ಮಾಡಲು ಹೊರಟಿದ್ದ. ಆದರೆ ಮಾಡಿದ ಪ್ಲಾನ್ ಎಲ್ಲ ಉಲ್ಟಾ ಆಗಿತ್ತು.